ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟ ಬಿಜೆಪಿಗರ ಆರೋಪಕ್ಕೆ ಈಗ ಅವರ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟ ಆರೋಪದಡಿ ಬಿಜೆಪಿ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಮಂಡ್ಯ ಕಾವೇರಿ ಅಚ್ಚುಕಟ್ಟಾಗಿಡುವುದು ನನ್ನ ವ್ಯಾಪ್ತಿಗೆ ಬರುತ್ತದೆ. ಪರಿಸರ ಪ್ರಕೃತಿ ಜೊತೆ ಆಟ ಆಡೋದಕ್ಕೆ ಆಗೋದಿಲ್ಲ. ಗೊರೂರು ಹಾಗೂ ಕಬಿನಿಯಿಂದ ನೀರು ಬಿಟ್ಟಿದ್ದೇವೆ. ಹಾರಂಗಿ ಜಲಾಶಯದಿಂದ ನೀರು ಬಿಡಲು ಹೇಳಿದ್ದೇವೆ. ಇದರಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ ಬಗ್ಗೆ ಲೀಗಲ್ ಟೀಮ್ ಜೊತೆ ಚರ್ಚೆ ಕೂಡ ಆಗಿದೆ. ರಾಜ್ಯದ ರೈತರಿಗೆ ಒಳ್ಳೆಯದು ಮಾಡೋದು ನಮ್ಮ ಉದ್ದೇಶ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಏನೇ ಹೇರಳವಾಗಿ ನೀರು ಬಿಟ್ರಿ, ಬಿಜೆಪಿಗರ ಆಕ್ರೋಶ ಇತ್ತು, ಅವರ ಆರೋಪವಿತ್ತು. ಈಗ ಅದಕ್ಕೆ ಚಲುವರಾಯಸ್ವಾಮಿ ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಮಂಡ್ಯ ನಂದು, ಕಾವೇರಿ ಅಚ್ಚುಕಟ್ಟು ನಂದು, ನನ್ನ ಜೊತೆಗೆ ಸಿಎಂ ಇದ್ದಾರೆ. ಸಿಎಂ ಇದೇ ಭಾಗದ ಮುಖ್ಯಮಂತ್ರಿ ಇಟ್ಕೊಂಡು, ಇದೇ ಭಾಗದ ಒಬ್ಬ ನೀರಾವರಿ ಸಚಿವರು ಇಟ್ಕೊಂಡು ಕಾವೇರಿ ಇಶ್ಯೂ ಏನೇ ಇರಲಿ, ನೇಚರು ಪ್ರಕೃತಿ ಜೊತೆ ನಾವು ಆಟ ಆಡೋಕ್ಕಾಗಲ್ಲ. ಪ್ರಕೃತಿ ಏನು ಬರುತ್ತೆ ಅದ್ರ ಮೇಲೆ ನಾವು ಹೋಗ್ಬೇಕಾಗತ್ತೆ. ಆದರೆ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಮೊನ್ನೆನೂ ನೇರವಾಗಿ ಮಂಡ್ಯಕ್ಕೆ ಹೋದಾಗ 15ನೇ ತಾರೀಕು ಹೇಳಿ ಬಂದಿದ್ದೀನಿ. ಅವ್ರು ಇವತ್ತು ICC ಮೀಟಿಂಗ್ ಇದೆ, KRS ICC ಮೀಟಿಂಗ್ ಇದೆ. ಸೊ ಗೊರೂರಲ್ಲೂ ನೀರು ಬಿಟ್ಟಿದ್ದೀವಿ, ಕಬ್ನಿನಲ್ಲೂ ಜಮೀನಿಗೆ ನೀರು ಬಿಟ್ಟಿದ್ದೀವಿ, ಸೊ ಆರಂಗಿನಲ್ಲೂ ಬಿಡಕ್ಕೆ ಹೇಳಿದ್ದೀವಿ. ಎಲ್ಲ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಮತ್ತು ಸೆಂಟ್ರಲ್ CWRC CWMA ಏನು ಇಶ್ಯೂ ಇದೆ ಅದನ್ನು ಯಾವ ರೀತಿ ನಾವು ಸಟ್ರೇಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಈ ಜವಾಬ್ದಾರಿ ನನಗೆ ಇವತ್ತಿಗೆ ನಾನು ಏನೇನೋ ಹೇಳಲಿಕ್ಕಾಗಲ್ಲ. CWMA RC ಮೀಟಿಂಗ್ ಇದೆ, ಅದನ್ನೂ ಆಗಲಿ. ನಮ್ಮ ಲೀಗಲ್ ಟೀಮು ಮತ್ತು ಟೆಕ್ನಿಕಲ್ ಟೀಮ್ನವ್ರಿಗೆ ಕಂಟಿನ್ಯೂಸ್ ಆಗಿ ಅದರ ಜೊತೆ ಹೇಳಕ್ಕೆ ಹೇಳಿದ್ದೀವಿ. ಮತ್ತು ಇದನ್ನೆಲ್ಲ ನಾವು ಸಮಾಧಾನವಾಗಿ ಹೋಗ್ತೀವಿ. ರೈತರಿಗೆ, ವಿರೋಧ ಪಕ್ಷ ನಾಯಕರಿಗೆ, ಸೊ ಇದೆಲ್ಲ ನಿಮ್ಮ